ಓಂ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಾಮಕ್ಷಹಂ ತಾರಂ ವಂದೇ ಲಂಕಾ ಭಯಂಕರಂ ಮನೋಜವಂ ಮಾರುತಾತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಮಸ್ತೆ. ದಶರಥ ಮಹಾರಾಜ ಪುತ್ರ ಪ್ರಾಪ್ತಿಗಾಗಿ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಆ ಯಜ್ಞದಿಂದ ಪ್ರಸನ್ನನಾದಂತಹ ಅಗ್ನಿದೇವ ದಶರಥ ಮಹಾರಾಜನಿಗೆ ಪಾಯಸವನ್ನ ಪ್ರಸಾದವಾಗಿ ನೀಡ್ತಾನೆ. ಈ ಪಾಯಸವನ್ನ ನಿನ್ನ ರಾಣಿಯರಿಗೆ ನೀಡಬೇಕು ಅಂತ. ಅಗ್ನಿದೇವನ ಮಾತಿನಂತೆ ದಶರಥ ಮಹಾರಾಜ ಆ ಪಾಯಸವನ್ನ ರಾಣಿಯರಿಗೆ ನೀಡ್ತಾನೆ. ಹಾಗೆ ಆ ಯಜ್ಞದಲ್ಲಿ ದಶರಥ ಮಹಾರಾಜನ ರಾಣಿಯರಂತೆ ಅಂಜನಾದೇವಿಯೂ ಸಹ ಪಾಲ್ಗೊಂಡಿರ್ತಾಳೆ. ಹಾಗಾಗಿ ಆಕೆಗೂ ಸಹ ಆ ಪಾಯಸ ಪ್ರಸಾದವಾಗಿ ಸಿಕ್ಕಿರತ್ತೆ. ಚೈತ್ರ ಪೂರ್ಣಿಮೆಯಂದು ಅಂಜನಾದೇವಿಗೆ ಪುತ್ರ ಪ್ರಾಪ್ತಿಯಾಗುತ್ತೆ. ಆತನೇ ಆಂಜನೇಯ. ಆಂಜನೇಯನ ತಾಯಿಯೇ ಅಂಜನಾದೇವಿ. ಅಂದಿನಿಂದ ಆ ದಿನವನ್ನ ಹನುಮಾನ್ ಜಯಂತಿ ಅಥವಾ ಹನುಮಂತನ ಜಯಂತಿ ಎಂದು ಆಚರಿಸಲಾಗುತ್ತದೆ. ಇತ್ತ ಹುಟ್ಟುತ್ತಲೇ ಆಂಜನೇಯ ಉದಯಿಸುತ್ತಿರುವ ಸೂರ್ಯನನ್ನ ಕಂಡು ಅದು ಒಂದು ಹಣ್ಣಿರಬೇಕೆಂದು ಭಾವಿಸಿ ಅದನ್ನ ತಿನ್ನಬೇಕು ಅಂತ ಅನ್ಕೋತಾನೆ. ಹಾಗೆ ಆತ ತಿನ್ನುವ ಸಲುವಾಗಿ ಸೂರ್ಯನ ದಿಕ್ಕಿಗೆ ಹಾರ್ತಾನೆ. ಈಗಾಗಲೇ ರಾಹು ಸೂರ್ಯನನ್ನ ನುಂಗಬೇಕು ಅಂತ ಅಲ್ಲಿ ಕಾಯ್ತಾ ಕೂತಿರ್ತಾನೆ. ಇತ್ತ ಇಂದ್ರದೇವ ಆಂಜನೇಯನೇ ರಾಹು ಇರಬೇಕು ಅಂತೇಳಿ ಭಾವಿಸಿ ತನ್ನ ವಜ್ರಾಯುಧವನ್ನ ಆಂಜನೇಯನ ಕಡೆಗೆ ಎಸಿತಾನೆ. ಅದು ಆಂಜನೇಯನ ಗದ್ದಕ್ಕೆ ತಗಲುತ್ತೆ. ಆಂಜನೇಯನ ಗದ್ದ ಕತ್ತರಿಸಲ್ಪಡುತ್ತೆ. ಹಾಗಾಗಿ ಆಂಜನೇಯನಿಗೆ ಹನುಮಾನ್ ಎನ್ನುವ ಹೆಸರು ಬಂತು. ಮತ್ತೆ ಸಿಗೋಣ. ಧನ್ಯವಾದಗಳು.